ಸ್ನೇಹಿತರೆ, ನಾನು ನಿಮ್ಮ ಡಾಕ್ಟರ್ ಪಾಲಾಕ್ಷ, ಮಕ್ಕಳ ತಜ್ಞ. ಈ ದಿನ ನಿಮ್ಮೊಂದಿಗೆ ವಿಶ್ವ ORS ದಿನಾಚರಣೆ ಜುಲೈ 29ನೇ ತಾರೀಕು ಪ್ರತಿ ವರ್ಷ ಇದನ್ನು ಆಚರಿಸ್ತಾರೆ. ಇದರ ಬಗ್ಗೆ ನಿಮಗೆ ಅರಿವು ಮೂಡಿಸೋಣ ಅಂತ ಹೇಳಿ ಇವತ್ತು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ORS ಅಂದರೆ ಏನು? ORS ಅಂದರೆ ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್ ಅಂತ ಹೇಳಿ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿ ಎಲ್ಲರ ಮನೆಯಲ್ಲೂ ಇದನ್ನು ಇಟ್ಕೊಳ್ಬೇಕಾದಂತು. ಇದು ಎಷ್ಟೋ ಮಕ್ಕಳುಗಳ ಜೀವಗಳನ್ನು ಉಳಿಸುತ್ತೆ ಹಾಗೂ ದೇಹದ ಮೇಲೆ ಆಗುವಂಥ ದುಷ್ಪರಿಣಾಮಗಳನ್ನ ತಡೆಗಟ್ಟಲಿಕ್ಕೆ ಬಹಳ ಸಹಾಯಕಾರಿ ಅಂತ ಹೇಳ್ತೀನಿ. ಇದನ್ನ ನಮ್ಮ ಆಡು ಭಾಷೆಯಲ್ಲಿ ಹೇಳಬೇಕು ಅಂದರೆ ಒಂಥರ ಇದು ಜೀವಾಮೃತ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿಗೆ ವಾಂತಿ ಭೇದಿ ಆದಾಗ ನಮ್ಮ ದೇಹದಲ್ಲಿ ನೀರಿನಂಶ ಕಡಿಮೆ ಆಗುತ್ತೆ. ಆ ನೀರಿನಂಶದ ಜೊತೆಲಿ ಲವಣಾಂಶಗಳು ಸಹ ಕಡಿಮೆ ಆಗುತ್ತೆ. ಸೊ ಇದರಿಂದ ಆ ವ್ಯಕ್ತಿ ಬಹಳ ನಿತ್ರಾಣಗೊಳ್ತಾನೆ, ಸುಸ್ತಾಗುತ್ತೆ ಹಾಗೂ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ನಮ್ಮ ಅಂಗಾಂಗಗಳ ದಿನನಿತ್ಯದ ಕಾರ್ಯವೈಖರಿ ನಡೆಸುವುದರಲ್ಲೂ ಸಹ ಸಮಸ್ಯೆಗಳು ಉಂಟಾಗುತ್ತೆ. ಸೊ ಅದರಿಂದ ಯಾವುದೇ ಒಬ್ಬ ವ್ಯಕ್ತಿಗೆ ವಾಂತಿ ಭೇದಿ ಆಗಿ ನಿರ್ಜಲೀಕರಣ ಆದಾಗ ಆ ದೇಹನ ಪುನಶ್ಚೇತನಗೊಳಿಸ್ಲಿಕ್ಕೆ ಈ ORS ರಾಮಬಾಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಈ ORSನ ನಾವು ಮಾರುಕಟ್ಟೆನಲ್ಲಿ ಬಹಳ ಕಡಿಮೆ ವೆಚ್ಚದಲ್ಲಿ ರೆಡಿಮೇಡ್ ಪ್ಯಾಕೆಟ್ಸ್ಗಳು ಸಿಗುತ್ತೆ. ಇದು ಕನಿಷ್ಠ ಕೇವಲ ಒಂದು 20 ರಿಂದ 30 ರೂಪಾಯಿನಲ್ಲಿ ಒಂದು ಸ್ಯಾಶೆಟ್ಗೆ ಸಿಗ್ತದೆ. ಇದನ್ನ ಅಕಸ್ಮಾತ್ ನಿಮಗೆ ಸಿಕ್ಲಿಲ್ಲ, ಎಲ್ಲೋ ಒಂದು ಹೊರಗಡೆ ಇದ್ದೀರಿ, ಇದನ್ನ ಮನೆಯಲ್ಲೂ ಸಹ ಪ್ರಿಪೇರ್ ಮಾಡಬಹುದು. ಇಸ್ ಎ ವೆರಿ ಸಿಂಪಲ್, ವೆರಿ ಎನರ್ಜೆಟಿಕ್, ವೆರಿ ಯೂಸ್ಫುಲ್ ಸೊಲ್ಯೂಷನ್ ಅಂತ ಹೇಳ್ತೀನಿ ನಾನು. ಸೊ ಇದನ್ನ ಮನೆಯಲ್ಲಿ ಹೇಗೆ ಪ್ರಿಪೇರ್ ಮಾಡೋದು ಅಂತ ತಿಳಿಸ್ತೀನಿ. 1 ಲೀಟರ್ ಕಾಯಿಸಿ ಆರಿಸಿರೋ ಶುದ್ಧವಾದ ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ಳಿ, ಸ್ವಚ್ಛವಾದ ತೊಳೆದಿರುವಂಥ ಪಾತ್ರೆಗೆ. ಅದಕ್ಕೆ 6 ಚಮಚ ಟೀ ಸ್ಪೂನ್ ಅಂತ ಏನು ಹೇಳ್ತೀವಿ, 6 ಚಮಚ ಅದನ್ನ ಸಕ್ಕರೆನ ಹಾಕೊಳ್ಳಿ. ಇದು ಜೊತೆಗೆ ಅರ್ಧ ಚಮಚ ಮನೆಯಲ್ಲಿ ಇರುವಂಥ ಉಪ್ಪು ಅದನ್ನ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿ. ನಿಮ್ಮ ORS ರೆಡಿ. ಇದನ್ನ ನಿಮ್ಮ ಮಗುಗೆ ವಾಂತಿ ಭೇದಿ ಆದಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಲೋಟ ಚಮಚದಲ್ಲಿ ಕುಡಿಸ್ತಾ ಇರಿ. ಒಂದೇ ಸತಿ ಕುಡಿಸಿದಾಗ ಕೆಲವು ಸತಿ ವಾಂತಿ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಿಪ್ ಬೈ ಸಿಪ್ ಇದನ್ನ ಮಗುಗೆ ಫೀಡ್ ಮಾಡ್ತಾ ಹೋಗಿ. ಫಾರ್ ಎಕ್ಸಾಂಪಲ್ ರಫ್ಲಿ ಹೇಳಬೇಕು ಅಂತಂದ್ರೆ, ಒಂದು 2 ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಒಂದು ಸತಿ ವಾಂತಿ ಭೇದಿ ಆಯ್ತಂದ್ರೆ ನೀವು ಕನಿಷ್ಠ 50 ರಿಂದ 100 ಮಿಲಿ ಈ ORS ನ ಕುಡಿಸಿ. 2 ವರ್ಷದಿಂದ ಮೇಲ್ಪಟ್ಟ ಮಕ್ಕಳಿಗೆ ವಾಲ್ಯೂಮ್ ಜಾಸ್ತಿ ಇದ್ದಾಗೆ ನಾವು ಎಷ್ಟು ಪ್ರಮಾಣದಲ್ಲಿ ನೀರಿನಂಶ ಹೊರಗಡೆ ಹಾಕಿರ್ತಾರೆ ಮಕ್ಕಳು ವಾಂತಿ ಭೇದಿನಲ್ಲಿ, ಅಷ್ಟು ನೀರಿನಂಶ ನಾವು ರೀಪ್ಲೇಸ್ಮೆಂಟ್ ಮಾಡಬೇಕಾಗುತ್ತೆ. ಸೇ ಫಾರ್ ಎಕ್ಸಾಂಪಲ್ 2 ರಿಂದ 10 ವರ್ಷದ ಮಕ್ಕಳುಗಳಿಗೆ 100 ರಿಂದ 200 ಮಿಲಿ ಈ ORS ದ್ರಾವಣನ ಕೊಡಿ. ಹಾಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದ ನಿಖರವಾಗಿ ಹೇಳಿದ್ದಾರೆ, ಜಿಂಕ್ ಸಪ್ಲಿಮೆಂಟೇಷನ್ ಸಹ ಕೊಡಬೇಕು ಅಂತೇಳಿ. ಈ ಜಿಂಕ್ ಬಹಳ ಮಹತ್ತರವಾದ ಪ್ರಯೋಜನ ನೀಡುತ್ತೆ. ಈಗ ORS ಮಿಶ್ರಣವಾದಂಥ ಜಿಂಕ್ ಸಹ ಸಿಗ್ತಾ ಇದೆ ನಮಗೆ. ORS ನಲ್ಲಿ ಜಿಂಕು ಪ್ರಮಾಣ ಇರುವಂಥದ್ದು. ಸೊ ಈ ಜಿಂಕ್ನ ನಾವು 6 ತಿಂಗಳು ಒಳಗಡೆ ಇರುವಂಥ ಮಕ್ಕಳುಗಳಿಗಾದ್ರೆ 10 ಮಿಲಿಗ್ರಾಮ್ಸ್ ಪರ್ ಡೇ ಅನ್ನೋಂಗೆ ಅದನ್ನ ಕೊಡಬೇಕು. ಹಾಗೆ ಮೋರ್ ದೆನ್ 6 ಮಂತ್ಸ್ ಇದ್ರೆ 20 ಮಿಲಿಗ್ರಾಮ್ಸ್ ಪರ್ ಡೇ. ಇದನ್ನ ನಾವು 2 ವಾರಗಳ ತನಕ ಕೊಡಬೇಕು. ಭೇದಿ ನಿಂತರೂ ಸಹ ಈ ಜಿಂಕ್ ಸಪ್ಲಿಮೆಂಟೇಷನ್ ಅನ್ನ ಪ್ರತ್ಯೇಕವಾಗಿ 2 ವಾರಗಳು ಕೊಡೋದ್ರಿಂದ ಮಗುವಿನ ಇಮ್ಯುನಿಟಿ ಚೆನ್ನಾಗಾಗುತ್ತೆ. ಪದೇ ಪದೇ ವಾಂತಿ ಭೇದಿಗಳಿಂದ ಸಫರ್ ಆಗೋದನ್ನ ನಾವು ತಡೆಗಟ್ಟಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದನ್ನ ನಾವು ತಯಾರಿಸಿದ 24 ಗಂಟೆ ಒಳಗಡೆ ಇದನ್ನ ಉಪಯೋಗಿಸ್ಬೇಕು. ಸಪೋಸ್ 24 ಗಂಟೆ ಒಳಗಡೆ ನೀವು ಉಪಯೋಗಿಸ್ಲಿಲ್ಲ ಅಂದ್ರೆ ಅದನ್ನ ಹಾಗೆ ಇಟ್ಕೋಬೇಡಿ, ಡಿಸ್ಕಾರ್ಡ್ ಮಾಡಿ ಫ್ರೆಶ್ ಆಗಿ ORS ಅನ್ನ ಪ್ರಿಪೇರ್ ಮಾಡಿ. ಇದರ ಸಂದರ್ಭದಲ್ಲಿ ಇದು ಯಾವುದೇ ಮಗು ವಾಂತಿ ಭೇದಿ ಆದಾಗ ಪ್ರಥಮ ಚಿಕಿತ್ಸೆಯಾಗಿ ಮನೆಯಲ್ಲಿ ನೀಡೋದ್ರಿಂದ ಮಗು ನಿರ್ಜಲೀಕರಣಗೊಂಡು ನಿತ್ರಾಣ ಆಗೋದನ್ನ ತಪ್ಪಿಸ್ಬೋದು. ಹಾಗೆ ಕೆಲವೊಂದು ಡೇಂಜರಸ್ ಸೈನ್ಸ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ಮಗುವಿಗೆ ವಾಂತಿ ಭೇದಿ ಆಗುವಾಗ ಆ ಭೇದಿನಲ್ಲಿ ರಕ್ತ ಬೀಳ್ತಾ ಇದೆ ಅಂದರೆ ಇಟ್ಸ್ ಎ ವೆರಿ ಡೇಂಜರಸ್ ಸೈನ್. ಹಾಗೆ ಆ ಮಗು ರೀಸಸ್ ಮಾಡ್ತಾ ಇಲ್ಲ, ನನ್ನ ಮಗು 6 ಗಂಟೆ ಒಳಗಡೆ ಆಗಾಗ ರೀಸಸ್ ಮಾಡ್ತಾ ಇರ್ಬೇಕು, ಮೋರ್ ದೆನ್ 6 ಅವರ್ಸ್ ಮಗು ರೀಸಸ್ ಮಾಡಿಲ್ಲ ಅಂತ ಅಂದ್ರೆ ಅದು ಡೇಂಜರಸ್ ಸೈನ್. ಹಾಗೆ ಹೈ ಗ್ರೇಡ್ ಫೀವರ್, ತುಂಬಾ ಅತಿಯಾದ ಜ್ವರ ಇದೆ ವಾಂತಿ ಭೇದಿ ಜೊತೆಲಿ ಅಂದಾಗ, ಹಾಗೆ ಮಗುದು ಕಣ್ಣೆಲ್ಲ ಒಳಗಡೆ ಬತ್ತಿ ಹೋದಂಗೆ ಅನ್ಸುತ್ತೆ, ತುಟಿ ನಾಲ್ಗೆ ಎಲ್ಲ ಒಣಗ್ದಂಗೆ ಕಾಣ್ತಾ ಇದೆ ಅಂದ್ರೆ ಇಟ್ಸ್ ಎ ಸಿವಿಯರ್ ಡಿಹೈಡ್ರೇಷನ್. ಆಗ ನೀವು ತುರ್ತಾಗಿ ನಿಮ್ಮ ವೈದ್ಯರನ್ನ ಸಂಪರ್ಕಿಸಿ ಅವರು ನಿರ್ದೇಶನದಂತೆ, ಅವರ ಮಾರ್ಗದರ್ಶನದಂತೆ ನಿಮ್ಮ ಮಗುಗೆ IV ಫ್ಲೂಯಿಡ್ಸ್ ಅಂತ ಹೇಳಿ, ಈ ಎಷ್ಟು ನೀರಿನಂಶ ಕಳ್ಕೊಂಡಿದೆಯೋ ಆ ಲವಣಾಂಶಗಳನ್ನ ಡ್ರಿಪ್ಸ್ ಮುಖಾಂತರ ಮಗುವಿಗೆ ಕೊಡೋದ್ರಿಂದ, ಮತ್ತೆ ಅದಕ್ಕೆ ಸೂಕ್ತವಾದ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದ ಆಗಿರೋ ಡಯರಿ ಇದ್ರೆ ಅದಕ್ಕೆ ಅವರು ಸೂಕ್ತವಾದ ಆಂಟಿಬಯೋಟಿಕ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನ ನಿಮ್ಮ ಮಗುವಿಗೆ ಕೊಡೋದ್ರಿಂದ ನಾವು ಮಗು
ತೀರ್ಕೊಳ್ಳೋದನ್ನ, ಮಗುಗೆ ಜೀವಹಾನಿ ಆಗೋದನ್ನ ನಾವು ತಡೆಗಟ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ನ ಒಂದು ವಿನಂತಿ ಏನಪ್ಪಾ ಅಂದ್ರೆ, ಈ ORS ದಿನಾಚರಣೆ ದಿನದಲ್ಲಿ ಪ್ರತಿಯೊಂದು ಮನೆಯಲ್ಲೂ ORS ಪ್ಯಾಕೆಟ್ ಇಟ್ಕೊಂಡಿರಿ. ಅದು ನಿಮ್ಮ ಮಗುಗಾಗ್ಬೋದು, ನಿಮ್ಮ ನೇಬರ್ಸ್ಗಾಗ್ಬೋದು, ಇಲ್ಲ ನಿಮ್ಮ ಬಂಧು ಬಳಗದವ್ರಿಗಾರು ಆಗ್ಬೋದು. ಪ್ರತಿ ಮನೆಯಲ್ಲೂ ಒಂದು ORS ಪ್ಯಾಕೆಟ್ ಅನ್ನ ಯಾವಾಗಲೂ ಶೇಖರಣೆ ಮಾಡಿಡಿ ಅಂತ ಹೇಳ್ತೀನಿ. ಸೊ ಇಷ್ಟ್ರ ಬಗ್ಗೆ ತಿಳಿಸ್ತಾ, ಈ ವಿಶ್ವ ORS ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಪ್ರತಿ ಮನೆಯಲ್ಲೂ ನಾವು ಆಚರಿಸುವಂತ ಆಗೋಣ. ಪ್ರತಿನಿತ್ಯವೂ ನಮ್ಮ ಮನೆಯಲ್ಲಿ ORS ಪ್ಯಾಕೆಟ್ ಸಿಗುವಂಗಾಗಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.